ಸ್ನೇಹಿತರೆ ನಮಸ್ಕಾರ. ವಿಟ್ಲದಿಂದ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಡಂಬು ಎನ್ನುವಂತಹ ಒಂದು ಸ್ಥಳದಲ್ಲಿ ಸುಂದರವಾದಂತಹ ಒಳ್ಳೆ ಪರಿಸರವನ್ನು ಕಾಣಸಿಗುವಂತಹ ಹಲವು ಮರ ಗಿಡಗಳು, ಆಮೇಲೆ ತೆಂಗಿನ ಮರಗಳು, ಅಡಿಕೆ ಮರಗಳು, ಹಲವು ಹಣ್ಣು ಹಂಪಲುಗಳನ್ನು ಕಾಣುವಂತಹ ಒಂದು ಸುಂದರವಾದಂತಹ ಮನೆ ಇವತ್ತು ನಮ್ಮ ಸಂಸ್ಥೆಗೆ ಮಾರಾಟಕ್ಕೆ ಬಂದಿರುವಂಥದ್ದು. 2 ಬೆಡ್ರೂಮಿನ 1600 ಸ್ಕ್ವೇರ್ ಫೀಟಲ್ಲಿರುವಂತಹ ಒಂದು ಮನೆ, 15 ಸೆನ್ಸ್ ಕನ್ವರ್ಷನ್ ಆದಂತಹ ಜಾಗದಲ್ಲಿ ಕಂಪ್ಲೀಟ್ ಡಾಕ್ಯುಮೆಂಟ್ ಇರುವಂತಹ ಈ ಒಂದು ಮನೆ ಇವತ್ತು ಮಾರಾಟಕ್ಕೆ ಬಂದಿರುವಂಥದ್ದು. ಈ ಒಂದು ಮನೆಯ ಹೊರಭಾಗ ಒಳಭಾಗ ಕಂಪ್ಲೀಟಾಗಿ ನಾವು ಗಮನಿಸ್ತಾ ಬರೋಣ ಬನ್ನಿ. ಸ್ನೇಹಿತರೆ, ಇದು ಈ ಒಂದು ಮನೆ ನೋಡಿ, 15 ಸೆನ್ಸ್ ಕನ್ವರ್ಷನ್ ಆದಂತಹ ಈ ಒಂದು ಜಾಗದಲ್ಲಿ ನೋಡಿ ಫಲ ಕೊಡುವಂತಹ 3-4 ತೆಂಗಿನ ಮರಗಳು ಇದೆ. ಆಮೇಲೆ ಸರಿಸುಮಾರು 10ರಷ್ಟು ಮರ ಗಿಡಗಳು ಕೂಡ ಇದೆ. ಆಮೇಲೆ ಅಡಿಕೆ ಮರ ಕೂಡ ಇದೆ ಆಯಿತಾ. ಇದು ಈ ಒಂದು ಮನೆಯ ಸುತ್ತಲೂ ಇರುವಂತಹ ಒಂದು ಭೌಗೋಳಿಕ ವಿನ್ಯಾಸ. ಇನ್ನು ಈ ಒಂದು ಮನೆಯನ್ನು ಎಂಟ್ರಿ ಮಾಡ್ತಾ ಇದ್ದಂತೆ ಇಲ್ಲೊಂದು ಕಾರ್ ಪೋರ್ಚ್ ಇದೆ. ಈ ಒಂದು ಮನೆ ವೆಸ್ಟ್ ಫೇಸನ್ನು ಹೊಂದಿಕೊಂಡಿರುವಂಥದ್ದು. ಪಶ್ಚಿಮದಿಂದ ಎಂಟ್ರೆನ್ಸ್ ಇರುವಂತಹ ಈ ಒಂದು ಮನೆ ನೋಡಿ, ಇದು ಈ ಒಂದು ಮನೆಯ ಸಿಟ್ಔಟ್ ಆಗಿರುತ್ತೆ. ಇದು ಈ ಒಂದು ಮನೆಯ ಕಾರ್ ಪೋರ್ಚ್. ನೆಕ್ಸ್ಟ್ ಬರುವಂಥದ್ದು ಈ ಒಂದು ಮನೆಯ ಎಂಟ್ರಿ ನೋಡಿ, ಒಳ್ಳೆ ಗಟ್ಟಿ ಮುಟ್ಟಾದ ಮರದಿಂದ ನಿರ್ಮಾಣ ಮಾಡಿದಂತಹ ಬಾಗಿಲುಗಳಾಯ್ತಾ. ಮನೆಗೆ ಎಂಟ್ರಿ ಆಗ್ತಾ ಇದ್ದಂತೆ ಇದು ಮೊದಲ ಹಾಲ್ ಆಯಿತಾ ನೋಡಿ. ಒಳ್ಳೆ ವಿಶಾಲವಾಗಿರುವಂತಹ ಒಂದು ಹಾಲನ್ನು ಗಮನಿಸ್ಬೋದು. ನಂತರ ಈ ಒಂದು ಮನೆಯ ಮೊದಲ ಕೊಠಡಿ, ಎಡಭಾಗಕ್ಕೆ ಬರುವಂತಹ ಒಂದು ಕೊಠಡಿ. ನೋಡಿ, ಇದು ಸರಿಸುಮಾರು 10x10 ಸೈಜಲ್ಲಿ ಇರುವಂತಹ ಒಂದು ಕೊಠಡಿ ಆಯಿತಾ. ನಂತರ ಈ ಒಂದು ಮನೆಯ ಡೈನಿಂಗನ್ನು ಗಮನಿಸ್ಬೋದು. ಇದು ಈ ಒಂದು ಮನೆಯ ವಿಶಾಲವಾದಂತಹ ಇದು ಡೈನಿಂಗ್ ರೂಮ್ ಆಯಿತಾ. ಇನ್ನು ಈ ಒಂದು ಮನೆಯ 2ನೇಯ ರೂಮ್ ಇದು ಅಟ್ಯಾಚ್ಡ್ ಆಗಿರುವಂತಹ ಒಂದು ರೂಮ್ ಆಯಿತಾ. ಈ ಒಂದು ಮನೆಯ ಮಾಸ್ಟರ್ ಬೆಡ್ರೂಮ್ ಆಯಿತಾ. ಇದು ಬಾತ್ರೂಮ್ ಕೂಡ ಅಟ್ಯಾಚ್ ಆಗಿರುವಂಥದ್ದು. ಸ್ಟೋರ್ ಮಾಡುವಂಥ ಸ್ಪೇಸ್ ಕೂಡ ಇದೆ ಎಲ್ಲ ಮನೆಯಲ್ಲಿರುವ ಹಾಗೆ. ಇದು ಮನೆಯನ್ನು ನೀವು ಇನ್ನೂ ಒಂದು ಸ್ವಲ್ಪ ಖರ್ಚು ಹಾಕಿದರೆ ಒಳ್ಳೆ ಮನೆಯಾಗಿ ಚೇಂಜ್ ಮಾಡ್ಬೋದು. ಸೊ ಇವರಿಗೆ ಆಗುವ ರೀತಿಯಲ್ಲಿ ಮಾಡಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಈ ಒಂದು ಮನೆಯ ಈ ಒಂದು ಮನೆಯ ಪ್ರಮುಖವಾದಂತಹ ಕೋಣೆ ಅಂತ ಹೇಳ್ಬೋದು ನೋಡಿ, ಅಡಿಗೆ ಕೊಠಡಿ. ಎಲ್ಲ ಮನೆಗಳಾಗೆ ವಿಶಾಲ ಆಗಿದೆ ನೋಡಿ. ಇಲ್ಲೊಂದು ಬೇಸಿನ್ ಮಾಡಿಕೊಳ್ಬೋದು ಆಯಿತಾ. ಇವರು ಇವಾಗ ಮಾಡಿಕೊಂಡಿಲ್ಲ, ನೀವೇ ಮಾಡಿಕೊಳ್ಬೋದು ಬೇಕಂದರೆ. ಮೇಲ್ಗಡೆ ಸ್ಟೋರ್ ಇದೆ. ಸೊ ಕೆಳಭಾಗದಲ್ಲೂ ಕೂಡ ಸ್ಟೋರ್ ಇದೆ.
ಒಂದು ಬೇಸಿನ್ ಕೂಡ ಇದೆ. ಈ ಒಂದು ಮನೆಯಲ್ಲಿ ಇದು ವರ್ಕಿಂಗ್ ಏರಿಯಾ ಆಯಿತಾ. ಇಲ್ಲಿ ಸೌದೆ ಮುಖಾಂತರ ನೀವು ಅಡಿಗೆ ಮಾಡೋದಾದರೆ ನೋಡಿ, ಹಿತ್ತಲ ಮುಖಾಂತರ ಹೊರಭಾಗ ನೋಡಿ, ಇಲ್ಲಿ ಒಂದೆರಡು ತೆಂಗು ಕೂಡ ಕಾಣ್ಬೋದು. ಸೊ ಹೊರಗಿನ ಕಡೆ ನಾನು ತೋರಿಸ್ತೇನೆ ಆಯಿತಾ ನಿಮಗೆ. ಸೊ ಟೋಟಲಿ ಇದೊಂದು ಇದು ಮನೆಯ ಒಳಭಾಗ ಆಗಿದ್ದರೆ, ಮನೆಯ ಹೊರಭಾಗವನ್ನು ನೋಡಿ. ಮನೆ ಎದುರು ಭಾಗ ನೋಡಿ, ವಿಶಾಲವಾದಂತಹ ಅಂಗಳ ಇದೆ ನೋಡಿ. ಇನ್ನೊಂದು 5 ವರ್ಷ ಆದರೆ ಒಳ್ಳೆ ಒಳ್ಳೆ ಫಲ ಕೊಡುವಂತಹ ತೆಂಗಿನ ಮರಗಳು. ಸೊ ಇಲ್ಲಿಯವರೆಗೆ ಬರ್ತದೆ ಈ ಒಂದು ಲೊಕೇಶನ್ ಅನ್ನುವಂಥದ್ದು, ಈ ಒಂದು ಜಾಗ ಈ ರೀತಿಯಾಗಿ ಇರುವಂಥದ್ದು ಆಯಿತಾ. ಈ ಒಂದು ಮನೆಗೆ ನೀರಿನ ವ್ಯವಸ್ಥೆ ಅಂತ ಹೇಳಿದರೆ ಪಂಚಾಯತ್ ನೀರು ಆಯಿತಾ, ಯಾವುದೇ ತೊಂದರೆ ಇಲ್ಲ, ದಿನನಿತ್ಯ ಬರುವಂಥದ್ದು. ಈ ಮನೆಯವರಿಗೆ ಯಾವುದೇ ಇದುವರೆಗೂ ತೊಂದರೆ ಆಗಿಲ್ಲ. ಸೊ ಕರೆಕ್ಟಾಗಿ ನೀರು ಬರ್ತಾ ಇರ್ತದೆ ಪಂಚಾಯತ್ ಭಾಗ. ಸೊ ಈ ಒಂದು ಮನೆಗೆ ಮನೆಯ ಓನರ್ ಕೇಳ್ತಾ ಇರುವಂಥದ್ದು 24 ಲಕ್ಷ ಆಯಿತು, ಬರೀ 24 ಲಕ್ಷ. ಯಾಕೆಂದರೆ 15 ಸೆನ್ಸ್ ಕನ್ವರ್ಷನ್ ಜಾಗದಲ್ಲಿ 15 ಸೆನ್ಸ್ ಕನ್ವರ್ಷನ್ ಜಾಗದಲ್ಲಿ ಒಂದು RCC ಮನೆ, 2 ಬೆಡ್ರೂಮಿನ RCC ಮನೆ, ಒಂದು ಅಟ್ಯಾಚ್ಡ್ ಇರುವಂಥದ್ದು ಅಪರೂಪವಾಗಿ ಸಿಗುವಂಥದ್ದು. ಸೊ ಈ ಒಂದು ಮನೆಯನ್ನು ಫೈನಲ್ ಆಗಿ 24 ಲಕ್ಷಕ್ಕೆ ಮಾರಾಟ ಮಾಡಲಿಕ್ಕೆ ಈ ಒಂದು ಮನೆಯವರು ಸಿದ್ಧರಾಗಿರುವಂಥದ್ದು. ಸೊ ಯಾರಿಗಾದರೂ ಆಸಕ್ತಿ ಇದ್ದರೆ ಇಲ್ಲೇ ಕೊಟ್ಟಿರುವಂತಹ ನಂಬರನ್ನು ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿಕೊಳ್ಬೋದು. ಯಾವುದೇ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೆ ಬೇಕಾದರೂ ಈ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ವಿಟ್ಲದಿಂದ 4 ಕಿಲೋಮೀಟರ್ ಕಡಂಬು ಆಸುಪಾಸಿನಲ್ಲಿ ಬರುವಂತಹ ಈ ಒಂದು ಮನೆ. ಓಕೆ, ಸಮತಟ್ಟಾದಂತಹ ಭಾಗ ಆಯಿತಾ, ಸಂಪೂರ್ಣವಾಗಿ 15 ಸೆನ್ಸು ಕೂಡ ಸಮತಟ್ಟಾಗಿರುವಂತಹ ಒಂದು ಮನೆ, ವಾಸ್ತು ಯೋಗ್ಯವಾದಂತಹ ಮನೆ. ಓಕೆ, ಸೊ ಯಾರಾದರೂ ಆಸಕ್ತಿ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಮುಖಾಂತರ ಬೇಕಾದರೂ ಸಂಪರ್ಕ ಮಾಡ್ಬೋದು, ಅಥವಾ ನಮ್ಮ ಈ ಒಂದು ನಂಬರಿಗೆ ಕರೆ ಮಾಡಿ ಕೂಡ ನಮ್ಮನ್ನು ಸಂಪರ್ಕ ಮಾಡ್ಬೋದು. ನಿಮ್ಮಲ್ಲಿ ಸೈಟ್ಗಳು ಕೊಂಡುಕೊಳ್ಳೋದಕ್ಕೋ ಅಥವಾ ಮಾರಾಟ ಮಾಡೋದಕ್ಕೆ ಇದ್ದರೂ ಕೂಡ ನೀವು ನಮ್ಮ ಸಂಸ್ಥೆಯನ್ನು ಸಂಪರ್ಕ ಮಾಡ್ಬೋದು.